ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ವಿದ್ಯೆಯವರು ಸುಮಂಗಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದರೆ ಚೆಲುವರಾಜ್ ಫೋನ್ನ ಟ್ರೈ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಭದ್ರ ಹಾಗೆ ವಿನಂತಿ ಮದುವೆ ನಡೀತಾ ಇರುತ್ತೆ. ವಿದ್ಯೆಯವರು ಪೂಜೆ ಮಾಡ್ತಾ ಆಮೇಲೆ ಆರತಿ ಬೆಳಗ್ತಾ ಹೇಳ್ತಾರೆ, ಅಕ್ಕ ಇವಾಗ ನಾನು ಹೇಳ್ಕೊಟ್ಟಿದ್ದನ್ನು ನೀವು ಹೇಳಿ ಅಂತ ಹೇಳ್ತಾರೆ ಬಂದಿರೋ ಮುತ್ತೈದರಿಗೆ. ಈ ಕಡೆ ಪುರೋಹಿತರು ಮಂತ್ರ ಹೇಳ್ತಾ ಇರ್ಬೇಕಾದ್ರೆ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ಇವನೇನಪ್ಪ ಬಿಟ್ರೆ ಇಡೀ ದಿನ ಮಂತ್ರನೇ ಹೇಳ್ಕೊಂಡು ಕುಂತಂಗಾಗ್ತಾನೆ. ಪುರೋಹಿತ್ರೆ ಜಲ್ದಿ ತಾಳಿ ಕಟ್ಸಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆಗ ಪುರೋಹಿತರು ಹೇಳ್ತಾರೆ, ನೋಡಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿ ಆ ಥರ ಮಾಡಬಾರ್ದು. ಆಗ್ಬೇಕಾಗಿರೋ ಶಾಸ್ತ್ರ ಪೂಜೆಗಳೆಲ್ಲ ಸರಿಯಾಗಾದ್ರೆ ನಿನ್ನ ಮಗಳು ತಾಳಿ ಬಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಅದು ಹಂಗಲ್ಲ ಪುರೋಹಿತ್ರೆ ಅಂತ ಸಾವಿತ್ರಿ ಹೇಳುವಾಗ ಗೋವಿಂದ ಅವ್ರು ಹೇಳ್ತಾರೆ, ಸಾವಿತ್ರಿ ಈ ಮದ್ವೆ ಶಾಸ್ತ್ರ ಶುರುವಾಗಿದ್ದಾಗಿಂದಲೂ ಎಲ್ಲ ಶಾಸ್ತ್ರನೂ ಸರಿಯಾಗಿ ಆಗ್ಬೇಕು ಅಂತ ಹಠ ಮಾಡಿದವಳು ನೀನೇ ತಾನೇ. ಈಗ ನೋಡಿದ್ರೆ ಯಾಕೆ ಹಿಂಗೆ ಆ ಥರ ಮಾಡ್ತಾ ಇದೀಯ ಅಂತ ಕೇಳ್ತಾರೆ ಗೋವಿಂದ ಅವರು. ಅದು ಮುಹೂರ್ತ ಎಲ್ಲಿ ಮೀರೋಗುತ್ತಂತ ಹಂಗೆ ಹೇಳ್ದೆ ಅಣ್ಣ ಅಂತ ಸಾವಿತ್ರಿ ಹೇಳ್ತಾರೆ. ನೋಡು ಅದು ಅವ್ರಿಗೂ ಗೊತ್ತು, ಮುಹೂರ್ತ ಇಟ್ಟಿರೋರಿಗೆ ಮುಹೂರ್ತದ ಬಗ್ಗೆ ಹೇಳಕ್ ಹೋಗ್ಬೇಡ, ನೀನು ಸುಮ್ಕೆ ನಿಂತ್ಕೋ ಎಲ್ಲ ಅವ್ರು ಮಾಡ್ತಾರೆ ಅಂತ ಗೋವಿಂದ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರವ್ರ ಮನ್ಸೊಳಗೆ ಅನ್ಕೊಂತಾರೆ, ಇವ್ರು ಬಂಡವಾಳ ಬಯಲಾಗ್ಬೇಕು ಅಂದ್ರೆ ಪಾಟ್ಲೆ ಬರ್ಬೇಕು, ಅವ್ನು ಇನ್ನು ಎಲ್ಲಿದ್ದಾನಪ್ಪ ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರ. ಗೇಟ್ ಕಿತ್ತ ಫೋನ್ ಮಾಡ್ರಿ, ಫೋನ್ನೇ ಎತ್ತತಾ ಇಲ್ಲ ಅಂತ ಈ ಕಡೆ ನೋಡ್ರಿ ಚೆಲ್ವ ಹೇಳ್ತಾ ಇರ್ತಾರೆ. ಪೂಜೆ ಮುಗ್ದಿಲ್ವೇ ಏನ್ ಕಣಯ್ಯ ಅಂತ ರತ್ನ ಹೇಳ್ತಾರೆ. ಹಾ ಈಶ್ವರಿ ಅಮ್ಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಚೆಲ್ವ ಅವರು. ಈ ಕಡೆ ನೋಡ್ರಿ ಚೆಲ್ವ ಈಶ್ವರಿಗೆ ಫೋನ್ ಮಾಡಿದಾಗ ಈಶ್ವರಿ ಅವರು ನೋಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಅವ್ವ ದೊಡ್ಡಪ್ಪ ಎಲ್ರಿಗೂ ಫೋನ್ ಸ್ವಿಚ್ ಆಫ್ ಮಾಡು ಅಂತ ಹೇಳಿದ್ದಾರೆ, ನೀನ್ ಯಾಕವ ಸೈಲೆಂಟಿಗೆ ಹಾಕಿದ್ದೆ ಅಂತ ಚಿತ್ರ ಕೇಳ್ತಾರೆ. ಅವ್ನು ಹೇಳಿದ ತಕ್ಷಣ ನಾನು ಕೇಳ್ಬಿಡ್ತೇನೆ, ಸುಮ್ಕೆ ನಿಂತ್ಗ ಆ ಕಡೆಗೆ. ಮತ್ತೆ ಫೋನ್ ಬರ್ತಾ ಇರುತ್ತೆ. ಆಗ ಚಿತ್ರ ನೋಡ್ಬಿಟ್ಟು ಫೋನ್ ರಿಂಗ್ ಆಗ್ತೈತೆ, ಯಾರವ ಅಂತ ಕೇಳ್ತಾರೆ. ಆ ಚೆಲ್ವ ಫೋನ್ ಮಾಡ್ತಾ ಇದ್ದಾನೆ. ಅವ್ನು ಯಾಕವ ನಿನಗೆ ಮಾಡ್ತಾ ಇದ್ದಾನೆ ಅಂತ ಚಿತ್ರ ಕೇಳ್ತಾರೆ. ನನ್ಗೇನೆ ಗೊತ್ತು, ಅಟ್ಟೆಯವ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದಾನೆ, ನನಗೂ ಮಾಡ್ತಾ ಇದ್ದಾನೆ, ಏನೋ ವಿಷಯ ಐತೆ ಅನಿಸ್ತೈತೆ, ಮಾತಾಡ್ಕೊಂಡ್ ಬರ್ತೀನಿ ಇರು ಅಂತ ಈಶ್ವರಿ ಅವ್ರು ಹೊಡ್ಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಅತ್ತಿಗೆ ಮುಹೂರ್ತಕ್ಕೆ ಟೈಮ್ ಆಗ್ತೈತೆ, ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಅಯ್ಯೋ ನಾನು ಪೂಜೆ ಮಾಡ್ಸಕ್ಕೆ ಗುಡಿಗೆ ಹೋಗಿರ್ಲಿಲ್ವೇ, ವಿನಂತಿ ಕೊಡೋಣ ಅಂತ ಚಾಮುಂಡೇಶ್ವರಿದು ಕುಂಕುಮ ತಗೊಂಬಂದಿದ್ದೆ, ರೂಮಲ್ಲಿ ಇಟ್ಬಿಟ್ಟಿದೀನಿ, ತಗೊಂಬರ್ತೀನಿ ಇರು ಅಂತ ಹೇಳ್ತಾರೆ ಈಶ್ವರಿ. ಅಯ್ಯೋ ಅದಕ್ಕೇನ್ ಇವಾಗ ಅವಸರ, ಮದ್ವೆ ಎಲ್ಲ ಮುಗಿದ್ಮೇಲೆ ತಂದ್ರಾತ್ ಬಿಡು ಅಂತ ಸಾವಿತ್ರಿ ಹೇಳ್ತಾರೆ. ಅದು ದೇವ್ರ ಕುಂಕುಮ, ತಾಳಿ ಕಟ್ಟಕ್ಕಿಂತ ಮುಂಚೆ ಹಾಕೊಂಡ್ರೆ ಒಳ್ಳೇದಾಗುತ್ತಂತೆ, ತಕೊಂಬರ್ತೀನಿ ಇರು ಅಂತ ಈಶ್ವರಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ಇವಳೊಬ್ಳು ಸುಮ್ಕೆ ನಿಂತ್ಕೊಳ್ಳೋದ್ ಬಿಟ್ಟು ಈ ಕುಂಕುಮ ತಗೊಂಬಂದು ಏನ್ ಮಾಡೋಳೋ ಕಾಣೆ, ಈ ಮದ್ವೆ ಸಂಭ್ರಮದಾಗೆ ಮುಖ್ಯವಾದ ಕೆಲ್ಸನೇ ಮರ್ತ್ಬಿಟ್ನಲ್ಲ ಅಂತ ಸುಭಾಷ್ ಮನ್ಸೊಳಗೆ ಅನ್ಕೊಂತಾರೆ. ಇದಕ್ಕಿನ ಮೊದಲು ಆ ಕೆಲಸ ಮಾಡ್ಬೇಕು. ಅಲ್ಲಿಂದ ಸುಭಾಷ್ ಸಹ ಹೊರಟು ಬಿಡ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಮದ್ವೆ ಆಗ್ತಾ ಇದೀನಿ ಅಂತ ತುಂಬಾ ಖುಷಿಯಲ್ಲಿರ್ತಾರೆ. ಭದ್ರಾ ನೋಡಿದ್ರೆ ಕೋಪದಲ್ಲೇ ಕೂತಿರ್ತಾರೆ. ಆಗ ಚೆಲುವ ನೋಡಿದ್ರೆ ಯಾಕೋ ಇವರು ಫೋನ್ ಎತ್ತುತ್ತಾ ಇಲ್ವಲ್ಲ ಕ್ವಾಟ್ಲೆ, ಅಯ್ಯೋ ಮೊದ್ಲೇ ಅವರಿಗೆ ನನ್ನ ಮಗಳು ಕಂಡ್ರೆ ಆಗಕ್ಕಿಲ್ಲ ಅಂತದ್ರಲ್ಲಿ ಅವ್ರು ನಮಗೆ ಸಹಾಯ ಮಾಡಾರೇನಯ್ಯ ಅಂತ ರತ್ನ ಕೇಳ್ತಾರೆ. ಇಂಥ ಕಷ್ಟ ಕಾಲದಲ್ಲಿ ಸಾಸಿವೆಷ್ಟು ಕರುಣೆ ತೋರಿದ್ರುವೆ ನನ್ನ ಮಗಳು ಬಾಳ್ ಉಳಿತದನ್ನ ಆಸೆ ಕಣೆ ರತ್ನಿ ಅಂತ ಹೇಳ್ತಾರೆ ಚೆಲುವ. ಆಗ ಕ್ವಾಟ್ಲೆ ಹೇಳ್ತಾರೆ, ನಿಜ ಚೆಲುವಣ್ಣ ನೀನು ಹೇಳೋದು, ಯಾರಿಂದ ಯಾವಾಗ ಏನು ಸಹಾಯ ಆಗುತ್ತಂತ ಗೊತ್ತಾಗಲ್ಲ, ನೀನು ಫೋನ್ ಮಾಡ್ತಾನೆ ಇರು ಅಂತ ಚೆಲುವನಿಗೆ ಹೇಳ್ತಾರೆ ಕ್ವಾಟ್ಲೆ. ಈ ಕಡೆ ಈಶ್ವರಿ ಅವರು ಒಳಗಡೆ ಬಂದ್ಬಿಟ್ಟು ಬಾಗ್ಲಾಕೊಂಡು ಫೋನ್ನ ರಿಸೀವ್ ಮಾಡ್ತಾರೆ. ಮದುವೆ ಮಂಟಪದಾಗ ಪುರೋಹಿತರು ವಿನಂತಿ ಕೈಗೆ ಹಾರನ ಹಾಕಮ್ಮ ವಧುಗೆ ಅಂತ ಕೊಡ್ತಾರೆ. ಇದ್ಯಾಕ್ ಭದ್ರ ಸುಮ್ಮನೆ ಕೂತಿದೀಯಾ, ಹಾರ ಇಸ್ಕೊಂಡು ಹಾಕು ಅಂತ ಸಾವಿತ್ರಿ ಹೇಳ್ತಾರೆ. ಭದ್ರ ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಆಗ ಗೋವಿಂದ ಅವ್ರು ಹೇಳ್ತಾರೆ, ಭದ್ರ ತಗೊಂಡು ಹಾರನ ಹಾಕು ಅಂತ ಹೇಳ್ತಾರೆ. ಹಾರ ಹಾಕಪ್ಪ ಬೇಗ, ಮುಹೂರ್ತ ಮೀರ್ ಹೋಗ್ತದೆ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ವಿನಂತಿ ಭದ್ರ ಅವ್ರಿಗೆ ಹಾರನ ಹಾಕ್ತಾರೆ. ಭದ್ರರು ಸಹ ವಿನಂತಿ ಕೊರಳಿಗೆ ಹಾರನ ಬದಲಾಯಿಸ್ತಾರೆ. ಈ ಕಡೆ ಈಶ್ವರಿ ಅವರು ಫೋನ್ ರಿಸೀವ್ ಮಾಡ್ತಿದ್ದ ಹಾಗೆ, ಹೇಳು ಚೆಲುವರಾಜ ಅಂತ ಹೇಳ್ತಾರೆ. ಆಗ ಚೆಲುವರಾಜ್ ಹೇಳ್ತಾರೆ, ಈಗ ನೀವು ನಮ್ಮ ಪಾಲಿನ ದೇವ್ರು, ಹೇಗಾದ್ರೂ ಮಾಡಿ ನನ್ನ ಮಗಳು ಬಾಳನ್ನ ಕಾಪಾಡಿ ಅಂತ ಹೇಳ್ತಾರೆ. ಈಶ್ವರಿ ಅವ್ರು ಹೇಳ್ತಾರೆ, ಅಲ್ಲ ಚೆಲುವರಾಜ ನೀನು ಹಿಂಗೆ ಗಾಬರಿ ಬಿದ್ದು ಮಾತಾಡಿದ್ರೆ ನನಗೆ ಹೆಂಗೆ ಅರ್ಥ ಆಗುತ್ತೆ, ಏನು ಹೇಳ್ಬೇಕಂತ ಇದೆಯಾ ಅದನ್ನ ಹೊಸಿ ನಿಧಾನವಾಗಿ ಹೇಳು. ಆಗ ಚೆಲುವರಾಜ್ ಹೇಳ್ತಾರೆ, ನಿಧಾನ ಮಾಡಿದಷ್ಟು ಕಷ್ಟ ಮೋರೆ, ಅಲ್ಲಿ ನಡೀತಿರೋ ಮದ್ವೆನ ಈಗಲೇ ನಿಲ್ಲಿಸ್ಬಿಡಿ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಏನು ತಮಾಷೆ ಮಾಡ್ತಾ ಇದೆಯಾ ಚೆಲುವರಾಜ, ಹಸೆ ಮನೆ ಮೇಲೆ ಹೆಣ್ಣು ಕುಂತವಳೆ, ಈಗಿನ ತಾಳಿ ಕಟ್ಟಬೇಕು, ಅದ್ರ ಮೇಲೆ ನೀನು ಮದುವೆ ನಿಲ್ಸಂದ್ರೆ ಹೆಂಗಾದದು, ನಾನೇನಾದ್ರೂ ಇವಾಗ ಹೋಗಿ ಹೇಳ್ದೆ ಅನ್ಕೋ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಂತ ಹೇಳ್ತಾರೆ. ಹಂಗೆ ಅಂತವ ಈ ಮದ್ವೆ ಏನಾದ್ರೂ ನಡೆದ್ಬಿಟ್ರೆ ನನ್ನ ಮಗಳಿಗೆ ಮಾತ್ರ ಅಲ್ಲ ಇಡೀ ಅಟ್ಟಿಯವ್ರಿಗೆ ದೊಡ್ಡ ಮೋಸ ಆಗೋಗುತ್ತೆ ಅಂತ ಚೆಲುವರಾಜ್ ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ, ಸುಮ್ಕೆ ಬಾಯಿಗೆ ಬಂದದ್ದಾಗೆಲ್ಲ ಹೇಳ್ಬೇಡ, ಈ ಮದ್ವೆ ನಡೆದ್ರೆ ನಮ್ಗೇನ್ ಮೋಸ ಆಗುತ್ತೆ, ಅಮ್ಮವ್ರೆ ಸಾವಿತ್ರಿ ಅಮ್ಮವರು ವಿನಂತಿ ಅಮ್ಮ ಸೇರ್ಕೊಂಡು ಬೀಗರಿಗೆ ದೊಡ್ಡ ದ್ರೋಹ ಬಗ್ದವ್ರೆ, ಆಮೇಲೆ ಬೇಕಾದಷ್ಟು ವಿಚಾರನ ಎಲ್ಲರಿಂದ ಮುಚ್ಚಿಟ್ಟಿದ್ದಾರೆ ಅಂತ ಚೆಲುವರಾಜ್ ಹೇಳ್ತಾರೆ. ಈ ಕಡೆ ನೋಡಿದ್ರೆ ತಾಳಿ ಕಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು ಪುರೋಹಿತರ ತಾಳಿನ ಎಲ್ಲ ಮುಟ್ಟಿಸ್ಕೊಂಬಾರಮ್ಮ ಅಂತ ಸಾವಿತ್ರಿ ಕೈಗೆ ಕೊಡ್ತಾರೆ. ತಾಳಿನ ಪುರೋಹಿತರ ಕೈಗೆ ತಂದು ಕೊಟ್ಬಿಟ್ಟು ಸಾವಿತ್ರಿ ಅವ್ರು ಹೇಳ್ತಾರೆ, ಪುರೋಹಿತರೆ ತಾಳಿನ ಬೇಗ ಕಟ್ಟಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಗೋವಿಂದ ಹೇಳ್ತಾರೆ, ಸಾವಿತ್ರಿ ಯಾಕೆ ಹಿಂಗೆ ಆತರ ಮಾಡಿ, ಈಶ್ವರಿನೂ ಚಿತ್ರನೂ ಬಂದ್ಬಿಡ್ಲಿ ಇರು, ಕುಂಕುಮ ತರ್ತೀನಿ ಅಂತ ಹೇಳ್ಬಿಟ್ಟು ಅವ ಮಗಳು ರೂಮಲ್ಲಿ ಸೇರ್ಕೊಂಡ್ರೆ ಇಲ್ಲಿ ಕಾದ್ಕೊಂಡು ಕುಳ್ಕೊಳಕಾಗುತ್ತೆ ಅಂತ ಹೇಳ್ತಾರೆ ಸಾವಿತ್ರಿ. ಅವ್ರಿಗೆ ಯಾಕೋ ಮನ್ಸಿಲ್ಲ ಅನ್ಸುತ್ತೆ, ಬಿಡೋಣ ಆದಾಗ ಬರ್ಲಿ, ಇರೋರು ಆಶೀರ್ವಾದ ಮಾಡಿದ್ರೆ ಆಯ್ತು.
ಪುರೋಹಿತರು ಇನ್ನೂ ಟೈಮ್ ಇದ್ದದ ಹೆಂಗೆ ಅಂತ ಕೇಳ್ತಾರೆ ಸಾವಿತ್ರಿ. ಪುರೋಹಿತರು ಮುಹೂರ್ತ ಮೀರ್ ಹೋಗ್ತಾ ಇದೆ ಅಂತ ಹೇಳಿದಾಗ ಅಲ್ಲಣ್ಣ ಇಷ್ಟೆಲ್ಲ ಮಾಡಿ ತಾಳಿ ಕಟ್ಟಿಸ್ದೆ ಹೋದ್ರೆ ಹೆಂಗೆ, ಆಮೇಲೆ ಬರ್ಲಿ ಬಿಡು. ಪುರೋಹಿತ್ರೆ ನೀವು ತಾಳಿನ ಕೊಟ್ಬಿಡಿ, ಕಟ್ಟಿಸ್ಬಿಡಿ ಅಂತ ಹೇಳ್ತಾರೆ ಸಾವಿತ್ರಿ. ಭದ್ರ ಅವರು ತಾಳಿ ಕಟ್ಟಕ್ಕೆ ಅಂತ ತಾಳಿನ ಕೈಯಾಗ ಹಿಡ್ಕೊಂಡಿರ್ಬೇಕಾದ್ರೆ ಮತ್ತೊಂದ್ ಕಡೆ ವಿದ್ಯೆಯವರು ಆರತಿನ ಮಾಡ್ತಾ ಇರ್ತಾರೆ. ಭದ್ರ ಅವರು ತಾಳಿನ ಕೈಯಲ್ಲಿ ಇಟ್ಕೊಂಡು ವಿದ್ಯೆ ಹೇಳಿದ್ ಮಾತನ್ನ ನೆನ್ಪು ಮಾಡ್ಕೊಂತಾರೆ. ಅದೇನೋ ಆದ್ರೂ ನೀವೇ ನನ್ನ ಗಂಡ ಅಂತ ಹೇಳಿರ್ತಾರೆ ವಿದ್ಯೆ ಅವರು. ನಾನು ನಿಮ್ಮ ಹೆಂಡ್ರು ಅನ್ನೋ ಸ್ಥಾನ ನಾನು ಒಬ್ಳಿಗೆ ಇರಬೇಕು ಅಂತ ನೆನಪು ಮಾಡ್ಕೊಂಡು ಒಲ್ಲದ ಮನಸ್ಸಿಂದ ತಾಳಿನ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಭದ್ರ ಅವರು. ಭದ್ರ ಇನ್ನೇನು ಯೋಚನೆ ಮಾಡ್ತಾ ಇದೀಯಾ, ಕಟ್ಟಪ್ಪ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ತಾಳಿ ಕಟ್ಟಬೇಕು ಅಂತ ವಿನಂತಿ ಕೊರಳಿಗೆ ತಾಳಿನ ಹಿಡಿತಾರೆ ಭದ್ರ. ಈ ಕಡೆ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಚೆಲುವ ಅವ್ರು ಹೇಳ್ತಾರೆ, ಈ ಮದ್ವೆ ಏನಾದ್ರೂ ನಡೆದ್ಬಿಟ್ರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ, ನೀವು ಬೇಗ ಹೋಗಿ ಮದ್ವೆ ನಿಲ್ಸಿ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಚೆಲುವರಾಜ ನೀನ್ ಹಿಂಗ್ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ, ಅವರು ಅದೇನ್ ಮಾಡಿದಾರಂತ ನೇರವಾಗಿ ಹೇಳು ಅಂತ ಕೇಳ್ತಾರೆ. ಆಗ ಚೆಲುವರಾಜ್ ಹೇಳ್ತಾರೆ, ಅಮ್ಮೋರೆ ಅದು ಏನು ಅಂದರೆ ಪೊಲೀಸ್ನರಿಗೆ ಫೋನ್ ಮಾಡಿರೋದು ವಿನಂತಿ ಲೋಕಿ ಕೈಯಿಂದ ಫೋನ್ನ ತಗೊಂಡು ಪೊಲೀಸ್ನರಿಗೆ ಫೋನ್ ಮಾಡಿಬಿಟ್ಟು ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಪೊಲೀಸ್ನರಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಬೀಗರನ್ನ ಜೈಲಿಗೆ ಕಳಿಸ್ಬಿಟ್ಟು ಈಗ ನಮ್ಗೇನು ಗೊತ್ತೇ ಇಲ್ಲ ಅನ್ನೋಂಗೆ ಅದಾರ ಅಮ್ಮೋರೆ. ಈ ಕಡೆ ಚಿತ್ರ ಅವರು ಇದನ್ನೆಲ್ಲ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಫೋನ್ನ ಮ್ಯೂಟಲ್ಲಿ ಹಾಕ್ಬಿಟ್ಟು ಅಲ್ಲವಾ ಇದೆಲ್ಲ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಅದು ಹೆಂಗಾರ ಗೊತ್ತಾಗ್ಲಿ ಬಿಡೆ, ಆ ಅವ್ವ ಮಗಳದು ದುರಂಕಾರ ಅಡ್ಸಕ್ಕೆ ಒಂದು ಅಸ್ತ್ರ ಸಿಕ್ಕೈತೆ, ಅಂದ್ರೆ ಈ ವಿಚಾರ ನಮ್ಗೆ ಮೊದ್ಲು ಗೊತ್ತಿತ್ತು ಅಂತ ಆಚಿಕ್ ಬಂದ್ಬಿಟ್ರಿ ಅಂತ ಚಿತ್ರ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಏನಾದ್ರೂ ಆಗ್ಲಿ ಬಿಡೆ, ಚೆಲುವರಾಜ ಇಲ್ಲಿಗೆ ಬಂದೇ ಬರ್ತಾನೆ, ನಮ್ಗೆ ಫೋನ್ ಮಾಡಿರೋ ವಿಷಯನ ಹೇಳೇ ಹೇಳ್ತಾನೆ, ಆಗ ನಾವೇ ತಪ್ಪಿಸ್ಕೊಂತೀವಿ, ಅದಕ್ಕೆ ಏನಾದ್ರೂ ಆಗ್ಲಿ ಹೇಳೇ ಬಿಡೋಣ ಅಂತ ಹೇಳ್ತಾರೆ ಈಶ್ವರಿ. ಹಂಗೇನಾದ್ರೂ ಆಗಿ ಹೆಚ್ಚು ಕಮ್ಮಿಯಾಗಿ ನನ್ ಬುಡಕ್ ಬಂದ್ರೆ ಹೆಂಗ್ ಅದನ್ನ ತಿರುಗಿಸ್ಬೇಕಂತ ನನಗೆ ಚೆನ್ನಾಗ್ ಗೊತ್ತು. ಸರಿ ಕಣವ, ಹೆಂಗಾರಾಗ್ಲಿ ಮದ್ವೆ ಒಂದು ನಿಂತೋದ್ರೆ ಸಾಕು ಅಂತಿದ್ದೆ, ಅದಕ್ಕೇನೆ ದೇವ್ರು ಒಂದು ಅವಕಾಶ ಕೊಟ್ಟಾನೆ ಅಂತ ಹೇಳ್ತಾರೆ ಚಿತ್ರ. ಇಷ್ಟು ದಿನ ಆ ಊಸರವಳ್ಳಿ ಸಾವಿತ್ರಿ ನಮ್ ಪಾತ್ರೆಗೆ ಬೇಳೆ ಬೇಯಿಸ್ಕೊತಾ ಇದ್ಲು, ಈಗ ನಾವು ಚೆಲುವನ್ ಪಾತ್ರೆನಾಗ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಈಶ್ವರಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರ ಅವರು ವಿನಂತಿ ಕೊರಳಿಗೆ ತಾಳಿ ಕಟ್ಟಕ್ಕೆ ಸಿದ್ಧಾನೆ ಆಗ್ಬಿಡ್ತಾರೆ. ಸಾವಿತ್ರಿ ಇನ್ನೇನು ಅಕ್ಷತೆ ಹಾಕ್ಬೇಕು ಅನ್ನುವಷ್ಟರಲ್ಲಿ ತಾಳಿನ ವಾಪಸ್ ತಗೊಂಡ್ಬಿಟ್ಟು ಭದ್ರ ಅವ್ರು ಹೇಳ್ತಾರೆ, ಇಲ್ಲ ನನ್ನ ಕೈಲಿನ್ನ ತಾಳಿ ಕಟ್ಟಕ್ ಆಗಕ್ಕಿಲ್ಲ, ಇಲ್ಲ ಅಪ್ಪಯ್ಯ ನೀನೇನೇ ಹೇಳಿದ್ರು ನನ್ನಿಂದ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟಕ್ ಆಗಕ್ಕಿಲ್ಲ ಅಂತ ಜೋರಾಗಿ ಕಿರ್ಚ್ಬಿಡ್ತಾರೆ. ಭದ್ರಾ ಅಂತ ಜೋರಾಗಿ ಶಿವರಾಮೇಗೌಡರು ಕಿರ್ಚ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಫೋನಲ್ಲಿ ಅಮ್ಮೋರೆ ಅಮ್ಮೋರೆ ಅಂತ ಚೆಲುವರಾಜ್ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅವರು ಮ್ಯೂಟಲ್ ಹಾಕಿರೋದನ್ನ ತೆಗ್ದ್ಬಿಟ್ಟು, ಕೇಳಿಸ್ತಾ ಇದೆ ಚೆಲುವರಾಜ, ಆದ್ರೆ ನೀನ್ ಹೇಳಿದ್ದನ್ನ ಕೇಳಿ ಆಗತ್ತಕ್ಕೆ ಮಾತೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಈಶ್ವರಿ. ಚೆಲುವರಾಜ ನೀನ್ ಹೇಳ್ತಾ ಇರೋದು ನಿಜಾನ? ಆಗ ಚೆಲುವರಾಜ್ ಹೇಳ್ತಾರೆ, ನನ್ನ ಮಕ್ಕಳ ಮೇಲೆ ಆಣೆಗೂ ದಿಟ್ಟ ಕಾಣಮ್ಮೋರೆ, ನೋಡು ಚೆಲುವರಾಜ ಈ ಮದ್ವೆ ನಿಲ್ಸ್ಬೇಕು ಅನ್ನೋ ಕಾರಣಕ್ಕೆ ವಿನಂತಿ ಮೇಲೆ ಆಪಾದನೆ ಓರಿಸ್ತಾ ಇಲ್ಲ ತಾನೆ ಅಂತ ಕೇಳ್ತಾರೆ ಈಶ್ವರಿ. ಅಲ್ಲ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಅವಳೇ ಮಾಡಿದಾಳೆ ಈ ಕೆಲಸ ಅನ್ನೋದಕ್ಕೆ ಸಾಕ್ಷಿ ಏನಿದ್ದದು ಅಂತ ಕೇಳ್ತಾರೆ. ಸಾಕ್ಷಿ ಸಮೇತವಾಗಿ ಈ ಕ್ವಾಟ್ಲೆ ಜೊತೆ ಕಾರಲ್ಲೇ ಬರ್ತಾ ಇದೀನಿ ಅಮ್ಮೋರೆ ಅಂತ ಚೆಲುವ ಹೇಳ್ತಾರೆ. ನಾನು 1/4 ಗಂಟೆಯಲ್ಲಿ ಅಲ್ಲಿಗೆ ಬಂದ್ಬಿಡ್ತೀನಿ ಅಮ್ಮೋರೆ, ನೀವು ಈ ಮದ್ವೆ ಆಗದೆ ಇರಂಗೆ ತಡದ್ಬಿಡಿ ಅಮ್ಮೋರೆ ಅಂತ ಕೇಳ್ಕೊತಾರೆ ಚೆಲುವ. ಅಲ್ಲ ಇದರಿಂದ ಆಮೇಲೆ ಏನಾದ್ರು ಅಂತ ಈಶ್ವರಿ ಹೇಳ್ತಾ ಇರ್ಬೇಕಾದ್ರೆ ಚೆಲುವ ಅವ್ರು ಹೇಳ್ತಾರೆ, ಇಲ್ಲ ಅಮ್ಮೋರೆ ನಾವ್ ಅಲ್ಲಿಗೆ ಬಂದ್ಮೇಲೆ ನಿಮ್ಗೆಲ್ಲ ತಿಳಿತದೆ, ನಿಮ್ಗೆ ಕೈ ಮುಗಿತೀನಿ ಅಲ್ಲಿ ಗಂಟ ಈ ಮದ್ವೆ ನಿಲ್ಸಿ ಅಂತ ಕೇಳ್ಕೊತಾರೆ ಚೆಲುವ. ಸರಿ ನಿನ್ ಮಾತನ್ನ ನಂಬಿ ನಮ್ಮ ಮಟ್ಟಿಗೆ ಮೋಸ ಆಗ್ಬಾರ್ದು ಅಂತ ಒಂದೇ ಒಂದ್ ಕಾರಣಕ್ಕೆ ಒಪ್ಕೊತಾ ಇದ್ದೀನಿ, ಆದಷ್ಟು ಬಿರ್ನೆ ಬಂದ್ಬಿಡಿ ಅಲ್ಲಿ ಗಂಟ ನಾನು ಇಲ್ಲಿ ಹೆಂಗೋ ನೋಡ್ಕೋತೀನಿ ಅಂತ ಮಾತನ್ನ ಕೊಡ್ತಾರೆ ಈಶ್ವರಿ. ಆ ಶಿವರಾಮೇಗೌಡನ್ ಬೀಗ್ತೀನಿ ಹಾಕ್ತೀನಿ ಅಂತ ಅಹಂಕಾರದಲ್ಲಿ ನನಗೆ ಅವಮಾನ ಮಾಡ್ತೀಯಾ? ಲೇ ಸಾವಿತ್ರಿ ಇಲ್ಲಿ ಗಂಟ ನೀನ್ ಆಟ ಆಡದೆ ಅಲ್ವೇ, ಇನ್ಮ್ಯಾಕೆ ಈ ಈಶ್ವರಿ ಆಟ ಏನು ಅಂತ ನಾನ್ ತೋರಿಸ್ತೀನಿ. ಇದರಿಂದ ಇವತ್ತು ನೀನು ಕಲಿಬೇಕಾಗಿರೋ ಪಾಠ ಏನು ಅಂದ್ರೆ, ಆ ಶನೇಶ್ವರ ಹೆಗ್ಲೇರಿದ್ರು ತಪ್ಪಿಸ್ಕೋಬಹುದು, ಈ ಈಶ್ವರಿ ಹೆಗ್ಲೇರಿದ್ರೆ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಿ ಹೇಳ್ತಾರೆ. ಈ ಕಡೆ ಭದ್ರವ್ರು ಹೇಳ್ತಾರೆ, ಅಪ್ಪಯ್ಯ ಇದೊಂದ್ ಕಿತ ನನ್ ಮಾತ್ ಕೇಳಪ್ಪಯ್ಯ, ಸತ್ಯ ತಿಳ್ಕೊಳ್ಳೋದಿಕ್ಕೆ ಅಂತ ನಾನು ಕ್ವಾಟ್ಲೇನ್ ಕಳ್ಸಿದೀನಿ, ಗಂಟ ಈ ಮದ್ವೆನ ನಿಲ್ಸು ಅಪ್ಪಯ್ಯ ಅಂತ ಕೇಳ್ತಾರೆ ಭದ್ರ. ಅಪ್ಪಯ್ಯ ಅವನ್ ಬಂದು ಸತ್ಯ ಏನು ಅಂತ ಹೇಳಿದ್ಮ್ಯಾಕೆ ನೀವೇ ಏನಾದ್ರೂ ಒಂದ್ ನಿರ್ಧಾರ ಮಾಡು ಅಪ್ಪಯ್ಯ. ಅಲ್ಲ ಭದ್ರ, ಕಣ್ಣಿಗೆ ಕಾಣದೇ ಇರೋ ಸತ್ಯದ ವಿಚಾರ ಆಮೇಕೆ, ಮೊದ್ಲು ಕಣ್ಣಿಗೆ ಕಂಡಿರೋ ಸತ್ಯಕ್ಕೆ ನ್ಯಾಯ ಕೊಡು ಅಂತ ಸಾವಿತ್ರಿ ಹೇಳ್ತಾರೆ. ಇಲ್ಲ ಅವತ್ತೇನಾಯ್ತು ಅಂತ ತಿಳ್ಕೊಳ್ಳೋ ಗಂಟ ನನ್ ಕೈಲಿ ತಾಳಿ ಕಟ್ಟಕ್ ಆಗಕ್ಕಿಲ್ಲ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಏನ್ ತಿಳ್ಕೊಬೇಕಾಗಿರೋದ್ ನೀನು, ಏನ್ ಮಾಡಿದ್ಯಾ ಅಂತ ನಾವು ಕಣ್ಣಾರ ನೋಡಿದ್ವಿ, ಆಗ್ಲೇ ನನ್ ನಂಬಿಕೆನ್ ಸಾಯಿಸಿ ಅರ್ಧ ಕೊಂದಾಕ್ಬಿಟ್ಟಿದೀಯ, ಈಗ ಕೊಟ್ಟ ಮಾತನ್ನ ತಪ್ಪು ಹಂಗ್ ಮಾಡಿ ಬದುಕಿರೋನ್ನೇ ಸಾಯ್ಸಂಗ್ ಮಾಡ್ಬೇಡ, ಮರ್ವಾದೆಯಿಂದ ತಾಳಿ ಕಟ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಭದ್ರ ಹಸೆಮಣೆಯಿಂದ ಎದ್ಬಿಟ್ಟು, ಅಪ್ಪಯ್ಯ ಹಂಗೆಲ್ಲ ಮಾತಾಡ್ಬೇಡ ಅಪ್ಪಯ್ಯ, ಹುಸಿ ಕ್ವಾಟ್ಲೆ ಬರಗಂಟ ತಡಿ ಅಪ್ಪಯ್ಯ, ಆಮೇಲೆ ನಿನ್ಗೆಲ್ಲ ಸತ್ಯ ಗೊತ್ತಾಗುತ್ತೆ, ಆಮೇಲೆ ನೀನ್ ಕತ್ತರಿಸಿದ್ರು ಸಹ ನಾನು ಸಂತೋಷ ಸಾಯ್ತೀನಪ್ಪಯ್ಯ ಅಂತ ಭದ್ರ ಹೇಳ್ತಾರೆ. ಈ ಕಡೆ ಈಶ್ವರಿ ಹೇಳ್ತಾರೆ, ಕ್ವಾಟ್ಲೆ ಬರೋದಕ್ಕೂ ಇದಕ್ಕೂ ಏನ್ ಸಂಬಂಧ ಅಣ್ಣ, ತಾಳಿ ಕಟ್ಟೋದಕ್ಕೆ ಗಳಿಗೆ ಟೈಮು ಅಂತ ಇರ್ತದಲ್ವೇ, ಈಗ್ಲೇ ನನ್ನ ಮಗಳ ಬಾಳಲ್ಲಿ ನಡೆದು ಕಣ್ಣೀರಲ್ಲೇ ಕೈ ತೊಳಿತಾ ಇದೀವಿ, ಇನ್ನು ಈ ಮದ್ವೆ ನಿಲ್ಸಿ ನನಗಿನ್ನೂ ನೋವು ಕೊಡ್ಬೇಡಿ ಅಂತ ಹೇಳ್ತಾರೆ ಸಾವಿತ್ರಿ. ಅವನಿಗೆ ಸುಮ್ನೆ ತಾಳಿ ಕಟ್ಟಕ್ಕೆ ಹೇಳೋಣ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಅಪ್ಪ ನೀನೇನು ತಲೆ ಕತ್ತರಿಸ್ಕೊಡೋದೇನ್ ಬೇಕಾಗಿಲ್ಲ, ಅಪ್ಪಯ್ಯ ತಲೆ ತಗ್ಸ್ದೇ ಇರೋಂಗೆ ಮಾಡಿದ್ರು ಸಾಕು, ಏನಾದ್ರೂ ಈಗ ತಾಳಿ ಕಟ್ಟದೆ ಹೋದ್ರೆ
ನಿಮ್ಮಪ್ಪ ಬದುಕಿರೋ ಗಂಟ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಅಲ್ಲಿಗೆ ಭಾವ ಅನ್ಕೊಂಡ್ ಬರ್ತಾರೆ. ಭಾವ ಆತರ ಪಟ್ಟು ನಿರ್ಧಾರ ತಕ್ಕಬೇಡಿ, ಭದ್ರ ಹೇಳ್ದಂಗೆ ಈ ಮದ್ವೆ ನಿಲ್ಸೋದೇ ಒಳ್ಳೇದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಸಾವಿತ್ರಿ ವಿನಂತಿಗೆ ಶಾಕ್ ಆಗ್ಬಿಡುತ್ತೆ. ನಾನು ತಾಳಿ ಕಟ್ಟಲ್ಲ ಅಂತ ಹೇಳ್ತಾ ಇರೋ ಭದ್ರನ್ಗೆ 5 ಬುದ್ಧಿ ಹೇಳಿ ತಾಳಿ ಕಟ್ಸೋದ್ ಬಿಟ್ಟು ಇದೇನ್ ಅತ್ತಿಗೆ ಹಿಂಗ್ ಮಾತಾಡ್ತಾ ಇದೀಯಾ? ಬ್ಯಾಡ ಅತ್ತಿಗೆ, ನಾನ್ ನಿಮ್ಮನ್ನೇ ನಂಬ್ಕೊಂಡಿದೀನಿ. ವಿನಂತಿನೇ ನಿಮ್ ಮಗಳು ಅನ್ಕೊಂಡು ಈ ಮದ್ವೆನ ನೀವೇ ಮಾಡಿಸ್ಕೊಡ್ಬೇಕು ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ, ಏನೇ ಮಳ್ಳಿ, ನಿಮ್ಮ ಅಣ್ಣ ಒಬ್ರಿದ್ರೆ ಸಾಕು, ಯಾರು ಬೇಡ ಅಂತ ದುರಹಂಕಾರದಲ್ಲಿ ಮೆರಿತಾ ಇದ್ದೆ, ನಾನು ನಿನ್ ಪರವಾಗಿ ಮಾತಾಡ್ಬೇಕಾ? ಸಾಧ್ಯನೇ ಇಲ್ಲ ಅಂತ ಮನ್ಸೊಳಗೆ ಅನ್ಕೊಂತಾರೆ ಈಶ್ವರಿ ಅವರು. ಅದ್ಗೆ ಯಾಕದ್ಗೆ ಹಿಂಗೆ ಮೌನವಾಗಿ ನಿಂತಿದ್ದೀರಾ? ನಿಮಗೆ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಮಗಳಿಗೆ ನ್ಯಾಯ ಕೊಡ್ಸು ಅಂತ ಸಾವಿತ್ರಿ ಕೇಳ್ಕೊಬೇಕಾದ್ರೆ ಎದ್ದಳೆ ಮ್ಯಾಗೆ ಅಂತ ಈಶ್ವರಿ ಹೇಳ್ತಾರೆ. ಈಶ್ವರಿ ಅವ್ರನ್ನ ಎತ್ಬಿಟ್ಟು ಜೋರ ತಳ್ಬಿಡ್ತಾರೆ ಸಾವಿತ್ರಿ ಅವ್ರನ್ನ. ಅವಳಿಗೆ ಅನ್ಯಾಯ ಮಾಡ್ಬೇಕನ್ನೋದು ನನ್ ಮನ್ಸ್ನಾಗಿಲ್ಲ, ಅನ್ಯಾಯ ಆಗ್ಬಾರ್ದು, ಸತ್ಯ ಸುಳ್ಳಾಗ್ಬಾರ್ದು, ಅದೇ ನನ್ನ ಉದ್ದೇಶ. ಆಗ ಗೋವಿಂದ ಅವ್ರು ಹೇಳ್ತಾರೆ, ಹಂಗಂದ್ರೆ ಏನ್ ಈಶ್ವರಿ, ಮದ್ವೆ ಯಾಕೆ ನಿಲ್ಸ್ಬೇಕು? ಎಲ್ಲದಕ್ಕೂ ಒಂದ್ ಕಾರಣ ಅನ್ನೋದು ಅದೇ, ಅದಕ್ಕೆ ಅಂತ ಈಶ್ವರಿ ಹೇಳ್ತಾರೆ. ಇಲ್ಲಿ ಗಂಟ ನನ್ ಮಗಳ ಪರವಾಗಿ ನಿಂತು ಈ ಮದ್ವೆ ನಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಹಿಂಗೆ ನಡು ನೀರಲ್ಲಿ ಕೈ ಬಿಡ್ತಾ ಇದೀಯ ಅಂತ ಕೇಳ್ತಾರೆ ಸಾವಿತ್ರಿ. ಆಗ ನ್ಯಾಯ ನಿನ್ ಕಡೆ ಐತಿ ಅನ್ಸ್ತು, ಆಗ ನಿನ್ ಪರವಾಗಿ ನಿಂತಿದ್ದೆ, ಆದ್ರೆ ಈಗ ನ್ಯಾಯ ಬೇರೆ ಕಡೆ ಐತಿ ಅನಿಸ್ತೈತಿ. ಅದಕ್ಕೆ ನಾನ್ ಯಾವಾಗ್ಲೂ ನಮ್ ಬಾವನ್ ಪರವಾಗನೆಯ, ನ್ಯಾಯ ಎಲ್ಲೈತೋ ಅಲ್ಲಿ ಈಶ್ವರಿ ಇರ್ತಾಳೆ. ಗೌಡ್ರು ಹೇಳ್ತಾರೆ, ಈ ಮದ್ವೆ ಯಾಕೆ ನಿಲ್ಲಿಸ್ಬೇಕಂತ ಒಸಿ ಅರ್ಥ ಆಗೋಂಗೆ ಹೇಳು ಅಂತ ಕೇಳ್ತಾರೆ. ತಾನೇ ಚೆಲುವರಾಜ ನನ್ ಫೋನ್ ಮಾಡಿದ್ದ, ನಾನ್ ಬರಗಂಟ ಈ ಮದ್ವೆನ ನಿಲ್ಸಿ ಅಂತ ಹೇಳ್ದ. ಸತ್ಯ ಅವ್ರ ಪರವಾಗಿ ಐತಂತೆ, ಇವತ್ತು ಅವ್ರಿಗೋಸ್ಕರ ನಾವ್ ಕಾಯಕ್ ಆಗಕ್ಕಿಲ್ವೇ? ಈಶ್ವರಿ ಹೇಳ್ದಾಗ ಗೋವಿಂದ ಅವ್ರು ಹೇಳ್ತಾರ, ಅವನೀಗ ಬಂದು ಏನ್ ಸತ್ಯ ಹೇಳನಂತೆ ಈಶ್ವರಿ, ನಾನೇ ಮುಖ್ಯವಾದ ವಿಷಯ ಅಂತಾರಿ ಅಂತ ಈಶ್ವರಿ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಓಹೋ ಬೋಸ್ ಅಂದಾಗದೆ ಅದ್ಗೆ ನೀವೆಲ್ರೂ ಸೇರ್ಕೊಂಡು ನನ್ನ ಮಗಳನ್ನ ನನ್ನ ಸಮಾಧಿ ಮಾಡ್ಬೇಕಂತ ಇದ್ದೀರಾ ಅಂತ ಸಾವಿತ್ರಿ ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಲೇ ಏನೇನೇ ಮಾತಾಡ್ಬೇಡ, ಹೀಗೆ ಅಂತ ಉದ್ದೇಶ ಇದ್ದಿದ್ರೆ ನಿನ್ ಮಗಳ ಪರವಾಗಿ ನಿಂತು ಭಾವನ ಹತ್ರ ನ್ಯಾಯ ಮಾತಾಡ್ತಾ ಇರ್ಲಿಲ್ಲ, ಮತ್ತೆ ಯಾಕೆ ಹಿಂಗ್ ಹೇಳ್ತಾ ಇದೀಯ ಅಂತ ಸಾವಿತ್ರಿ ಕೇಳ್ತಾರೆ. ಹಂಗಂದ್ರೆ ಇದೆಲ್ಲ ನಾಟಕ ಇರ್ಬೇಕು. ಆಗ ಈಶ್ವರಿ ಹೇಳ್ತಾರೆ, ನಾಟಕ ಮಾಡೋ ಬುದ್ಧಿ ನನ್ಗಿಲ್ವೇ? ನೋಡತ್ಗೆ ಆ ಚೆಲ್ವ ಫೋನ್ ಮಾಡಿದ್ದ ಅಂತ ಹೇಳಿದ್ದಾಟೆ, ಮುಗಿಯ ಗಂಟ ಅಣ್ಣ ಎಲ್ರು ಫೋನ್ ಆಫ್ ಮಾಡಂತ ಹೇಳಿದ್ರು ತಾನೆ, ಅದರಲ್ಲಿ ಅವ್ನ್ ಯಾಕೆ ನಿಮಗೆ ಫೋನ್ ಮಾಡ್ದ? ಸಾವಿತ್ರಿ ಹೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ಹಂಗಾರೆ ನೀನು ಫೋನ್ ಸ್ವಿಚ್ ಆಫ್ ಮಾಡಿರ್ಲಿಲ್ವಾ? ಆಗ ಈಶ್ವರಿ ಹೇಳ್ತಾರೆ, ನಾನು ಫೋನ್ ಎಲ್ಲಿ ತಂದಿದ್ದೆ, ರೂಮಲ್ಲಿ ಬಿಟ್ಟು ಬಂದಿದ್ದೆ, ಮಾತಾಡಕ್ ಹೋದಾಗ ಫೋನ್ ರಿಂಗ್ ಆಯ್ತಿತ್ತು, ಆಗ ನೋಡ್ದೆ. ನಾನು ಆ ಚೆಲುವನ್ ನಂಬರ್ನ ಸೇವ್ ಮಾಡ್ಕೊಂಡಿರ್ಲಿಲ್ಲ, ನಂಬರ್ ಅಂತ ನಾ ಗೊತ್ತಿದ್ರೆ ನಾನು ಎತ್ತುತ್ತಾನೂ ಇರ್ಲಿಲ್ಲ. ಆಗ ಸಾವಿತ್ರಿ ಹೇಳ್ತಾರೆ, ಆಹಾ ಎಂತ ನಾಟಕ ಮಾಡ್ತಾ ಇದೀಯ ಅದ್ಗೆ, ಗೊತ್ತಿಲ್ದೆ ಏನೋ ಫೋನ್ ಎತ್ತಿದ್ ಸರಿ, ಎಂತನು ಅಂತ ನೀನು ಗೊತ್ತಿದ್ರುವೆ ಈಗ ಬಂದು ಮದ್ವೆ ನಿಲ್ಸು ಅಂತ ಹೇಳ್ತಾ ಇದೀಯಲ್ಲ, ಯಾಕೋ ನೀವೆಲ್ರೂ ಒಟ್ಟಿಗೆ ಸೇರ್ಕೊಂಡು ಈ ಮದ್ವೆ ನಿಲ್ಸಕ್ಕೆ ಮಸ್ಲತ್ ಮಾಡ್ತಾ ಇದೀರಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಸಾವಿತ್ರಿ. ಇನ್ನು ಒಂದೇ ಒಂದು ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಪರಿಣಾಮ ಬೇರೆ ಆಗ್ತದೆ. ಪೊಲೀಸ್ನವರಿಗೆ ಫೋನ್ ಮಾಡಿ ಬಾವನ್ನ ಜೈಲಿಗೆ ಕಳ್ಸಿದ್ದು ಯಾರು ಅನ್ನೋ ಸತ್ಯ ಗೊತ್ತೈದಂತೆ, ಸತ್ಯ ಹೇಳ್ತೀನಿ ಅಂತ ಚೆಲುವ ಹೇಳಿದಾನೆ, ಅದಕ್ಕೆ ನಾನ್ ಕಾಯ್ತಾ ಇದ್ದೀನಿ ಅಂತ ಈಶ್ವರಿ ಹೇಳ್ತಾರೆ. ಅದನ್ನ ಕೇಳ್ಬಿಟ್ಟು ಸಾವಿತ್ರಿ ಹಾಗೆ ವಿನಂತಿಗೆ ಶಾಕ್ ಆಗ್ಬಿಡುತ್ತೆ. ಆಗ ಭದ್ರ ತಲೆ ಮೇಗಿರೋ ಟೋಪಿನ ತೆಗೆದ್ಬಿಟ್ಟು ಹೇಳ್ತಾರೆ, ಚಿಕ್ಕವ್ವ ಫೋನ್ ಮಾಡ್ದವ್ರು ಯಾರು ಅಂತ ಸತ್ಯ ಗೊತ್ತಾಯ್ತಂತ. ಭದ್ರ ಅವ್ರು ಕೇಳಿದಾಗ ಈಶ್ವರಿ ಹೇಳ್ತಾರೆ, ಹ್ಞೂ ಕಣ್ಲ ಭದ್ರ, ನೀ ಹೇಳಕ್ಕೆ ಬರ್ತೀನಿ ಅಂತವನೆ. ಅಲ್ಲ ಅಣ್ಣ, ಫೋನ್ ಮಾಡಿದ್ದವ್ರ ಮಗಳೇ ಅಂತ ಒಪ್ಕೊಂಡ್ಮ್ಯಾಕೆ ಅಲ್ಲಿ ವಿಷಯ ಮುಗ್ದೋಯ್ತು ತಾನೆ, ಮದ್ವೆ ನಿಲ್ಲಿಸ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಏನು ಕೆಟ್ಟ ಉದ್ದೇಶ ಇರಕ್ಕಿಲ್ಲ. ಹೋಗಿ ಅಂತವನ್ ಮಾತು ನಂಬ್ಕೊಂಡು ಈ ಮದ್ವೆ ನಿಲ್ಸಕ್ಕಾಯ್ತದ ಹೇಳು ಅಂತ ಸಾವಿತ್ರಿ ಕೇಳ್ತಾರೆ. ಗೋವಿಂದ ಅಣ್ಣನೇ ಹೇಳಿಲ್ವೇ ಇವತ್ ಮುಹೂರ್ತ ಬಿಟ್ರೆ ಯಾವ್ದು ಸಂದಾಗಿಲ್ಲ ಅಂತ, ಅದಕ್ಕೆ ಇವತ್ತೇ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಸಾವಿತ್ರಿ ಹೇಳ್ತಾರೆ. ಈಶ್ವರಿ, ಅದು ಮುಗ್ದೋಗಿರೋ ಕತೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗೇನು ಉಪಯೋಗ ಇಲ್ಲ, ಸುಮ್ಕೆ ಅವ್ನ ಯಾವನೋ ಮಾತು ಕಟ್ಕೊಂಡು ಮತ್ತೆ ಇರೋ ಮದ್ವೆನ ನಿಲ್ಸೋದ್ ಬೇಕಾಗಿಲ್ಲ, ವ್ಯವಸ್ಥೆ ಆಗಿರಂಗೆ ಮುಹೂರ್ತದ ಟೈಮಿಗೆ ತಾಳಿ ಕಟ್ಟಿಸ್ಬಿಡೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿಯಾಗಿ ಹೇಳ್ದೆ ಅಣ್ಣ, ಅದಕ್ಕೆ ಏನ್ ಸಂಬಂಧ, ಮದ್ವೆ ಪಾಡಿಗೆ ಮದ್ವೆ ಆಗ್ಲಿ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.